ಸಟ್ಲೆಸ್ಟ್ ನಾಡಿ, ಸೂಕ್ಷ್ಮತಮ ನಾಡಿ. ಸೂಕ್ಷ್ಮತರ, ಸೂಕ್ಷ್ಮತಮ. ಈ ಒಂದು ಸತ್ವ ಪ್ರಧಾನವಾದ ಈ ನಾಡಿ ಷೋಡಶ ಕಳೆ ತುಂಬಿರುವಂತಹ ಸತ್ವದ ಕಿರಣಗಳಿರುವಂತಹ ಶುಭ್ರವಾದ ಕಿರಣಗಳಿರುವ ಕುಂಡಲಿನಿ ನಾಡಿ. ಈ ನಾಡಿ ಅಗ್ನಿ ನಾಡಿಯನ್ನು ಕುಂಡಲಿನಿ ನಾಡಿ ಅಂತಾರೆ. ಇದಕ್ಕೆ ಬೇಕಾದಷ್ಟು ಹೆಸರು ಹೇಳಬಹುದು. ಕುಂಡಲಿನಿ ಅನ್ಬೋದು, ಗಾಯತ್ರಿ ಅನ್ಬೋದು. ಅದು ಒಂದು ಲೆವೆಲ್ ದಾಟದ ಮೇಲೆ ಸಾವಿತ್ರಿ ಅನ್ಬೋದು, ಅದೇ ಒಂದು ಲೆವೆಲ್ ದಾಟದ ಮೇಲೆ ಸರಸ್ವತಿ ಅಂತಲೂ ಅನ್ಬೋದು. ಈ ನಾಡಿಯಲ್ಲಿ ಒಂದು ಚೂರು ಶಕ್ತಿ ನಾವು ಎಳ್ಕೊಂಡ್ರೆ ಸಾಕು, ಇಡಾ ಪಿಂಗಳ ತಾನೇ ಕೆಲಸ ಮಾಡುತ್ತೆ. ಅಥವಾ ಇಡಾ ಪಿಂಗಳನ ಬ್ಯಾಲೆನ್ಸ್ ಮಾಡಿದ್ರೆ ಈ ನಾಡಿಯಲ್ಲಿ ನಾವು ಕುಂಡಲಿನಿಯನ್ನು ಎಳಿಬೋದು. ಒಂದಕ್ಕೊಂದು ಪೂರಕವಾಗಿದೆ. ಈಗ ಈ ಅಗ್ನಿ ಅಂತ ಯಾಕೆ ಹೇಳದೆ, ಈ ಅಗ್ನಿ ಭೂಮಿಯೊಳಗೂ ಇದೆ. ಅಗ್ನಿ ನಾಡಿ, ಅಗ್ನಿ ಜಲದೊಳಗೂ ಇದೆ, ಸ್ವಾದಿಷ್ಠಾನದೊಳಗೂ ಇದೆ, ಅಗ್ನಿಯೊಳಗೂ ಇದೆ. ಅಗ್ನಿ ಈ ಕುಂಡಲಿನಿ ಅಗ್ನಿ ವಾಯು ಒಳಗೂ ಇದೆ, ಆಕಾಶದೊಳಗೂ ಇದೆ, ಮನಸ್ಸಿನೊಳಗೂ ಇದೆ, ಬುದ್ಧಿಯೊಳಗೂ ಇದೆ, ಚಿತ್ತದೊಳಗೂ ಇದೆ, ಅಂತಃಕರಣದೊಳಗೂ ಇದೆ. ವಿಧ ವಿಧ ಸ್ವರೂಪದಲ್ಲಿದೆ. ಭೂಮಿ, ಜಲ, ವಾಯು ಇದರಲ್ಲಿರೋ ಅಗ್ನಿ ಬಿಸಿಯನ್ನು ಕೊಟ್ಟರೆ ಇದು ಅಗ್ನಿಖಂಡ ಆಗತ್ತೆ. ಆಕಾಶ, ಚಿತ್ತ, ಅಂತಃಕರಣ ಇದರೊಳಗೆ ಅಗ್ನಿ ಚಿದಗ್ನಿ ಆಗತ್ತೆ, ಜ್ಞಾನಾಗ್ನಿ ಆಗತ್ತೆ. ಚಂದ್ರಖಂಡವನ್ನು ಮತ್ತು ವಿಶುದ್ಧಿ ಆಜ್ಞಾ ಸಹಸ್ರಾರದಲ್ಲಿ ಚಂದ್ರಖಂಡ ಅನ್ಸ್ಕೊಳ್ಳುತ್ತೆ. ಇಲ್ಲಿ ಸಮತೋಲನದ ಶಕ್ತಿ ಕೊಡುತ್ತೆ. ಇದು ಇಲ್ಲಿ ಬುದ್ಧಿ ಅಹಂಕಾರಕ್ಕೆ ಜಾಗ ಇಲ್ಲ. ಇಲ್ಲಿ ನಾಲಿಗೆಯ ನುಡಿಯನ್ನು ಪ್ರಾರಂಭಿಸಿದ್ರೆ ಅಹಂಕಾರವಿಲ್ಲದೆ ಅಕ್ಷರಗಳಲ್ಲಿ ಇರುವ ಅಗ್ನಿ, ಸೂರ್ಯ ಚಂದ್ರನ ಕಿರಣಗಳ ಶಕ್ತಿ ಇದರಲ್ಲಿ ಇರುತ್ತೆ. ಯಾವಾಗ ನಾವು ದುರಹಂಕಾರದಿಂದ ಮಾತಾಡದೆ ಪರಾಶಕ್ತಿ ವಾಕನ್ನು ವೈಖರಿ ವಾಕಾಗಿ ಒಂದು ಪರಿಕ್ರಮದಲ್ಲಿ ತಂದು ಮಾತಾಡಿದರೆ, ಒಳಗಿಂದ ಮಾತಾಡಿದ್ರೆ, ಹೃತ್ಪೂರ್ವಕವಾಗಿ ಮಾತಾಡಿದ್ರೆ, ಪ್ರೇಮ ತುಂಬಿ ಮಾತಾಡಿದ್ರೆ, ಇಲ್ಲಿ ಅಹಂಕಾರಕ್ಕೆ ಜಾಗ ಇಲ್ವಲ್ಲ. ಒಂದೊಂದು ಅಕ್ಷರದಲ್ಲೂ ಕೂಡ ಆ ಅಗ್ನಿ, ಸೂರ್ಯ, ಚಂದ್ರರ ಕಿರಣಗಳು ಇದೆ, ಶಕ್ತಿ ಇದೆ. ಮೂಲಾಧಾರದಲ್ಲಿ 4 ಕಿರಣಗಳು, ಸ್ವಾದಿಷ್ಠಾನದಲ್ಲಿ 6 ಕಿರಣ, ಮಣಿಪುರದಲ್ಲಿ 10 ಕಿರಣ, ಆಮೇಲೆ 12 ಕಿರಣ, ಅನಾಹತದಲ್ಲಿ 16 ಕಿರಣ, ವಿಶುದ್ಧಿಯಲ್ಲಿ ಹೀಗೆ 52 ಕಿರಣಗಳು ಅಕ್ಷರ ರೂಪದವಾಗಿ ಅದರ ಒಂದು ಮಯೂಖಗಳು 365 ಕಿರಣಗಳಾಗಿ ದೇವಿಯ ಪಾದದಿಂದ ಹೊರಟ ಕಲೆಗಳು ಅನಿಸ್ಕೊಳ್ಳುತ್ತೆ. ಅಕ್ಷರಗಳು ಮನೋಬುದ್ಧಿ ಅಹಂಕಾರಕ್ಕೆ ಸೇರಿದ್ದಾದರೆ 6 ಗುಣ ಇದ್ದೇ ಇರುತ್ತೆ ನಿಮ್ಮ ಮಾತಲ್ಲಿ. ನೀವು ಬರೀ ನಾಲ್ಗೆ ತುದಿನಲ್ಲಿ ಮನೋಬುದ್ಧಿ ಅಹಂಕಾರದಿಂದ ಮಾತಾಡಿದ್ರೆ ಕಾಮಕ್ರೋಧಾದಿಗಳು ಇದ್ದೇ ಇರುತ್ತೆ, ಅದರಲ್ಲಿ ಕೆಲಸ ಮಾಡುತ್ತೆ. ಯಾವಾಗ ಅಕ್ಷರಗಳು ಚಿತ್ತ ಅಂತಃಕರಣದವದಾಗಿದ್ದರೆ ಪರ ಅಕ್ಷರ ವೈಖರಿಯಾಗುವ ನಾಲಿಗೆಯಲ್ಲಿ ಅಮೃತ ವರ್ಷವಾಗುತ್ತೆ. ನಾಲಿಗೆನಲ್ಲಿ ವಿಷ ಬರಬೇಕೋ ಅಮೃತ ಬರಬೇಕೋ ನೀವು ಡಿಸೈಡ್ ಮಾಡ್ಕೊಳ್ಬೇಕು. ಅದಕ್ಕೆ ದೇವಿಗೆ ನಾವು ಏನು ಹೇಳ್ತೀವಿ, ಚಕ್ರ ರಾಜನಿಕೇತನ